ಇಲ್ಲಿ ಕರ್ನಾಟಕದಲ್ಲಿ ರೈತರು ಬರಗಾಲದ ಬವಣೆಯಲ್ಲಿ ಆತ್ಮಹತ್ಯೆ ಮಾಡಿದಂತ ಇದ್ದಾರೆ. ಡೆಲ್ಲಿಯಲ್ಲಿ 136 ಶಾಸಕರು ಮಜಾ ಮಾಡ್ತಾ ಇದ್ದಾರೆ. ಮಜಾ ಮಾಡೋಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ. ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಕರ್ನಾಟಕದ ಪರಿಸ್ಥಿತಿ, ವಿಧಾನಸೌಧ ಖಾಲಿ ಖಾಲಿ, ಅಧಿಕಾರಿಗಳಿಗೆ ಕೆಲಸ ಇಲ್ಲ, ಅಧಿಕಾರಿಗಳಿಗೆ ಕೆಲಸ ಇಲ್ಲ, ಮಂತ್ರಿಗಳು ಕಾಣೆಯಾಗಿದ್ದಾರೆ, ಡೆಲ್ಲಿಯಲ್ಲಿ ಮಜಾ ಮಾಡಕ್ ಹೋಗಿದ್ದಾರೆ. ಈ ತರದ ಪರಿಸ್ಥಿತಿ ಕರ್ನಾಟಕದಲ್ಲಿ 80 ಜನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ಬರಕ್ಕೆ ನಿಮ್ಗೆ 100 ಕೋಟಿ ಹೇಳಿದ್ದೀರಾ, 105 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ. ಕಳೆದ 6 ತಿಂಗಳಿಂದ ಹೇಳ್ತಾ ಇದ್ದೀರಾ, ವಿಧಾನಸಭೆಯಲ್ಲಿ ಹೇಳಿದ್ರಿ. ಇಲ್ಲಿ ಇವ್ರಿಗೆಲ್ಲ ಎಷ್ಟು ಖರ್ಚಾಗ್ತೈತೆ ಅಂದ್ರೆ ಸುಮಾರು 300-400 ಕೋಟಿ ಖರ್ಚಾಗ್ತೈತೆ ಇವ್ರಿಗೆಲ್ಲ. ರಾಜ್ಯದ ಹಣಕಾಸು ಇಲಾಖೆ ನಿಮ್ಮಲ್ಲಿದೆ. 2004ರಿಂದ 14 UPA ಸರ್ಕಾರ ಇದ್ದಾಗ ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ಬಂದಿದೆ, ತೆರಿಗೆ ಅನುದಾನ ಎಷ್ಟು ಬಂದಿದೆ ಕರ್ನಾಟಕಕ್ಕೆ 10 ವರ್ಷದಲ್ಲಿ? 2014ರಿಂದ 24 NDA ಸರ್ಕಾರ, ಮೋದಿ ಸರ್ಕಾರ ಎಷ್ಟು ಬಂದಿದೆ? ಜನರಿಗೆ, ರಾಜ್ಯದ ಮತದಾರರಿಗೆ ಗ್ಯಾರಂಟಿ ನಾಟಕದ ಮೂಲಕ ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲ ಆಗಿದೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಏನ್ ಮಾಡಬೇಕು ಅಂತೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.